ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ಮೊದಲನೇ ಸ್ಟೆಪ್ಪಲ್ಲಿ ಬಾಣಲೆ ತೊಗೊಂಡಿದ್ದೀನಿ. ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ 2 ದೊಡ್ಡ ಈರುಳ್ಳಿ, ಕ್ಯಾರೆಟ್ ತುರಿ, ಕೊತ್ತಂಬರಿ ಸೊಪ್ಪು, ಸಬ್ಸಿಗೆ ಸೊಪ್ಪು, ಹಸಿರು ಮೆಣಸಿನಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, 2 ರಿಂದ 3 ಚಮಚದಷ್ಟು ಎಣ್ಣೆ ಕಲಿಸ್ಕೋಬೇಕು. ಚೆನ್ನಾಗಿ ಕಲಿಸ್ಕೊಂಡ್ಮೇಲೆ ಅರ್ಧ kgಯಷ್ಟು ಅಕ್ಕಿ ಹಿಟ್ಟು, ಯಾವ ಅಕ್ಕಿ ಹಿಟ್ಟಾದ್ರೂ ಪರವಾಗಿಲ್ಲ, ಮನೇಲಿ ಬೇಯಿಸಿಟ್ಟಿರೋದು, ಹೊರಗಡೆ ರೆಡಿಮೇಡು ಯಾವುದಾದ್ರೂ ಪರವಾಗಿಲ್ಲ. ಅರ್ಧ kgಯಷ್ಟು ಅಕ್ಕಿ ಹಿಟ್ಟು. ನೀರನ್ನ ಹಾಕ್ಕೊಳ್ಳೋಕೆ ಮುಂಚೆ ಚೆನ್ನಾಗಿ ಕೈ ಆಡಿಸ್ಕೊಂಡ್ಬಿಡ್ಬೇಕು. ಇವತ್ತಿನ ರೆಸಿಪಿ ಯಾವುದು ಅಂತ ನಿಮಗೆ ಈಗಾಗಲೇ ಗೊತ್ತಿರಬೇಕು. ಸೂಪರ್ ಸಾಫ್ಟಾಗಿರೋ ಮಸಾಲೆ ಅಕ್ಕಿ ರೊಟ್ಟಿ ರೆಸಿಪಿ. ಕಲಿಸ್ಕೊಂಡ್ಮೇಲೆ ಚೆನ್ನಾಗಿ ಬಿಸಿ ಕುದೀತಾ ಇರೋ ನೀರು, ಕೈ ಹಾಕೋಕೆ ಹೋಗ್ಬೇಡಿ, ನೀರು ಸಾಕಷ್ಟು ಬಿಸಿ ಇರುತ್ತೆ. ಸ್ವಲ್ಪ ನೀರನ್ನ ಹಾಕ್ಕೊಳ್ತಾ ಕಲಿಸ್ಕೊಳ್ತಾ ಹೋಗಬೇಕು. ಚಮಚ ಅಥವಾ ಸೌಟನ್ನ ಉಪಯೋಗ ಮಾಡಿ ಈ ರೀತಿ ಕಲಿಸ್ತಾ ಸ್ವಲ್ಪ ಮಟ್ಟಕ್ಕಷ್ಟು ತಣ್ಣಗಾದ್ಮೇಲೆ ಬಿಸಿ ಇದ್ದಾಗೇ ಚೆನ್ನಾಗಿ ನಾದ್ಕೋಬೇಕು. ಕೈ ಏನಾದರೂ ಸ್ವಲ್ಪ ಬಿಸಿ ಜಾಸ್ತಿ ಅನಿಸ್ತಾ ಇದ್ದರೆ ಒಂದು ಬಟ್ಟೆನ ಕೈ ಮುಂದೆ ಹಾಕ್ಕೊಂಡು ಅದರ ಬಟ್ಟೆ ಸಹಾಯದಿಂದ ಕೂಡ ನಾದ್ಕೋಬೋದು. ಬಿಸಿ ಇದ್ದಾಗೇ ನಾದ್ಕೊಳ್ಳೋದು ತುಂಬಾ ಮುಖ್ಯ. ಆವಾಗಲೇ ಅಕ್ಕಿ ರೊಟ್ಟಿ ಚೆನ್ನಾಗಿ ಬರೋದು. ಇದು ಮಾಡಿಟ್ಟು 2 ದಿನ ಆದ್ರೂ ಮೃದುವಾಗಿ ಇರುತ್ತೆ, ಗಟ್ಟಿ ಬರಲ್ಲ. ಲಂಚ್ ಬಾಕ್ಸಿಗೆ ತೊಗೊಂಡೋಗ್ಬೋದು, ರಾತ್ರಿ ಊಟಕ್ಕೆ ಕೂಡ ತೊಗೊಂಡೋಗ್ಬೋದು. ಸಾಕಷ್ಟು ತರಕಾರಿಗಳನ್ನ ಉಪಯೋಗ ಮಾಡಿರೋದ್ರಿಂದ ಇದು ಆರೋಗ್ಯಕರವಾಗಿರೋ ರೆಸಿಪಿ ಕೂಡ. ನೋಡಿ, ಈ ರೀತಿಯಾಗಿ ತೀರಾನೇ ಜಾಸ್ತಿ ಗಟ್ಟಿಯಾಗಿ ಕಲಿಸ್ಕೊಳಕ್ಕೆ ಹೋಗಬೇಡಿ. ಗಟ್ಟಿಯಾಗಿ ಏನಾದರೂ ಕಲಿಸ್ಕೊಂಡ್ಬಿಟ್ರೆ ರೊಟ್ಟಿ ಕೂಡ ಗಟ್ಟಿ ಬರುತ್ತೆ. ಅಥವಾ ತೀರಾನೇ ಜಾಸ್ತಿ ಮೃದುವಾಗಿ ಕಲಿಸ್ಕೊಂಡ್ರೂ ಕೂಡ ಪರವಾಗಿಲ್ಲ. ಇದನ್ನು ಡೈರೆಕ್ಟಾಗಿ ಬಾಣಲೆ ಮೇಲೆ ಕೂಡ ತಟ್ಕೋಬೋದು. ನಾನು ಈ ಕನ್ಸಿಸ್ಟೆನ್ಸಿಯಲ್ಲಿ ಕಲಿಸ್ಕೊಂಡಿದ್ದೀನಿ. ನಾನು ಪ್ಲಾಸ್ಟಿಕ್ ಕವರ್ ಮೇಲೆ ತಟ್ಕೊಳ್ತಾ ಇದ್ದೀನಿ. ನನ್ನ ಹತ್ರ ರೊಟ್ಟಿ ಮಿಷಿನ್ ಇಲ್ಲ, ಅದಕ್ಕೋಸ್ಕರ. ಕರ್ನಾಟಕದಲ್ಲಿ ಸಾಕಷ್ಟು ಮನೆಯಲ್ಲಿ ರೊಟ್ಟಿ ಮಿಷಿನ್ ಇರುತ್ತೆ, ಅದನ್ನು ಉಪಯೋಗ ಮಾಡಿದ್ರೆ ಮತ್ತಷ್ಟು ಈ ರೆಸಿಪಿ ಸೂಪರಾಗಿ ಚೆನ್ನಾಗಿ ಬರುತ್ತೆ. ಹೆಂಚು ಚೆನ್ನಾಗಿ ಕಾದಿದೆ. ಒಂದು ರೊಟ್ಟಿ ಆಗಲಿಕ್ಕೆ ಸುಮಾರು 2 ರಿಂದ 3 ನಿಮಿಷ ಬೇಕಾಗುತ್ತೆ. ನಾನು ಹಿಟ್ಟನ್ನ ಕಲಿಸ್ಕೊಳ್ಳೋವಾಗ 1-2 ಚಮಚ ಎಣ್ಣೆ ಹಾಕ್ಕೊಂಡೆ. ಅದು ಕೂಡ ತುಂಬಾ ಮುಖ್ಯ. ಅದು ಹಾಕ್ಕೊಳ್ಳೋದ್ರಿಂದ ರೊಟ್ಟಿ ಮಾಡಿಟ್ಟ ನಂತರ ಕೂಡ ಗಟ್ಟಿ ಬರಲ್ಲ, ಡ್ರೈನೆಸ್ ಬರಲ್ಲ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋದ್ರಿಂದ. ಅಥವಾ ಎಣ್ಣೆ ಹಾಕ್ಕೊಳ್ಳಿಕ್ಕೆ ಇಷ್ಟ ಇಲ್ಲ ಅಂದರೆ 1-2 ರಿಂದ 3 ಚಮಚ ಮೊಸರು ಕೂಡ ಹಾಕ್ಕೊಬೋದು. ಇದಾಗಿದೆ. ಇವಾಗ ಟ್ರೈ ಮಾಡಿ ಈ ರೀತಿಯಾಗೊಮ್ಮೆ ಒಂದು ಸಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.